ಬಿಡುಗಡೆ ಮಾಡಲಾಗುವುದು. ಗುಡುಗು ಮಿಂಚಿನ ಸಂಕೇತ ಮಳೆ, ನಮ್ಮ ಮಿಂಚಿನ ಸಂಚಿಕೆಯ ಸಂಕೇತ ನಾಟಕಕ್ಕೆ ಒಂದು ಕಳೆ ಅಂತ ಹೇಳ್ತಾ ಈ ಒಂದು ಮಿಂಚಿನ ಸಂಚಿಕೆಯನ್ನ ಗಾಂಧಿಗ್ರಾಮ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಭೀಮಪ್ಪ ಸಿದ್ದಪ್ಪ ಗುಡಗಣ್ಣವರ್ ಹಾಗೂ ಮಾಜಿ SDMC ಅಧ್ಯಕ್ಷರಾಗಿರ್ತಕ್ಕಂಥ ಪಾವಟನ್ ಸಿದ್ದಪ್ಪ ಗುಡಗಣ್ಣವರ್ ಹಾಗೂ ಮಹಾದೇವ್ ಹನುಮಂತ್ ಆರೇನರ್ ಹಾಗೂ ಮಹಾದೇವ್ ನಾಗಪ್ಪ ಮಳ್ಳಿ ಗ್ರಾಮ ಪಂಚಾಯತಿ SDMC ಅಧ್ಯಕ್ಷರು ವಸಂತ್ ಕೆ ಗೌಡರ್ ಎಲ್ಲರೂ ಕೂಡಿ ಈ ಒಂದು ಮಿಂಚಿನ ಸಂಚಿಕೆಯನ್ನ ಬಿಡುಗಡೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಿಂಚಿನ ಸಂಚಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಮುಂದಿನದಾಗಿ ಶುಭದ ಹಾಗೂ ಪ್ರೀತಿಯ ಸಂಕೇತವಾಗಿರತಕ್ಕಂಥ ಬಲೂನ್, ಈ ಬಲೂನ್ ಉದ್ಘಾಟನೆಯನ್ನ ಶ್ರೀ ಕಳೆಪ್ಪ ಲಕ್ಷ್ಮಪ್ಪ ಆರೇನಾಡ್ ಹಾಗೂ ಚಂದ್ರಕಾಂತ್ ಸಿದ್ದಾಯ್, ಮಾರುತಿ ರಾಮಪ್ಪ ಕರವಣ್ಣವರ್, ಮಂಜುನಾಥ್ ವೆಂಕಪ್ಪ ದುರ್ಗಣ್ಣವರ್, ಪ್ರಭು ಚನ್ನಾಳ್ 5 ಅತಿಥಿಗಳು ಬಂದು ಈ ಬಲೂನ್ ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಇದೀಗ ಅತ್ಯಂತ ಹಸನ್ಮುಖಿಯಿಂದ ನಗುನಗುತ್ತಾ ಬಲೂನ್ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಅತಿಥಿ ಬಂಧುಗಳಿಗೆ ನಮ್ಮ ನಾಟಕದ ಕಂಪನಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದಿನದಾಗಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ. ಬಾರಿಸು ಕನ್ನಡ ಡೆಂಜಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡೆಂಜಿಮವ ಅಂತ ಹೇಳ್ತಾ ಈ ಒಂದು ಧ್ವಜಾರೋಹಣವನ್ನ ಶ್ರೀ ವಸಂತ್ ಹನುಮಂತ್ ಮಳ್ಳಿ, ಶ್ರೀ ಹನುಮಂತ್ ಸಿದ್ದಪ್ಪ ಕುಡದಣ್ಣವರ್, ಶ್ರೀ ಯಲ್ಲಪ್ಪ ಹನುಮಂತ್ ಹಾವಣ್ಣವರ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಶ್ರೀ ವಿಜಯ್ ಶ್ರೀಕಾಂತ್ ಪತ್ತಾರ್ ಹಾಗೂ ವಿಠಲ್ ತಮ್ಮಣ್ಣ ಹಾವಣ್ಣವರ್ ಎಲ್ಲರೂ ಕೂಡಿ ಈ ಒಂದು ಕನ್ನಡದ ಧ್ವಜವನ್ನ ಪ್ರದರ್ಶನವನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡ ಕನ್ನಡಿಗರಿಗೂ ನಾವು ಉಣ್ಣಲು ಹಾಲು, ಹಣ್ಣು, ಕೀರು ಎಲ್ಲವೂ ಕೊಡುತ್ತೇವೆ. ಆದರೆ ಬೆಳಗಾವಿ ಗಡಿ ಕೇಳಿದರೆ ಸೀಳಿ ಬಿಡುತ್ತೇವೆ. ಇದು ಮರಾಠರಿಗೆ ಎಚ್ಚರಿಕೆ ಗಂಟೆಯಾಗಿ ಕನ್ನಡ ನೆಲದ ಜಲದ ಒಂದು ಅಭಿಮಾನದ ಸಂಕೇತವಾಗಿ ಇದೀಗ ಕನ್ನಡ ಧ್ವಜವನ್ನ ಪ್ರದರ್ಶನ ಮಾಡಿರ್ತಕ್ಕಂತಹ ನಮ್ಮೆಲ್ಲ ಅತಿಥಿ ಬಂಧುಗಳಿಗೆ ಧನ್ಯವಾದಗಳು ಹಾಗೂ ಭುವನೇಶ್ವರಿ ತಾಯಿಗೆ ನಮನಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಿನದಾಗಿ ಅದರಂತೆ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮೂರಿನ ಹೆಮ್ಮೆಯ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ
ಇದೀಗ ಕರುನಾಡ ಕನ್ನಡ ಸಾಹಿತ್ಯ ಹಾಗೂ ಸಂಸ್ಕೃತಿ ಬಳಗದಿಂದ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ ಒಂದು ಅಭಿಮಾನದ ಹಾಗೂ ಗೌರವದ ಸಂಕೇತವಾಗಿ ನಮ್ಮೂರಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸದಾಶಿವ್ ದುರ್ಗಣ್ಣವರ್ ಹಾಗೂ ಹನುಮಂತ್ ಲಕ್ಷ್ಮಣ್ ಮಳ್ಳಿ ಅವರು ನಮ್ಮೆಲ್ಲ ಅತಿಥಿ ಬಂಧುಗಳು ಅವರ ಅಭಿಮಾನದ ಸಂಕೇತವಾಗಿ ಶಿಕ್ಷಕರಿಗೆ ಒಂದು ಸನ್ಮಾನವನ್ನು ಅರ್ಪಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಕನ್ನಡ ಶಾಲೆಯ ಹಿರಿಮೆಯನ್ನು ನಮ್ಮ ಮೂಡಲಿಗೆ ವಲಯಕ್ಕೆ ತಂದಿರತಕ್ಕಂತಹ ಮಲ್ಲಪ್ಪ ಈರಪ್ಪ ಛಾಯಾಗ್ರಹಗಳು ಶಿಕ್ಷಕರಿಗೆ ನಮ್ಮ ನಾಟಕದ ಕಂಪನಿ ಪರವಾಗಿ ಹಾಗೂ ನಮ್ಮ ಊರಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದಿನದಾಗಿ ಪೂಜನೀಯ ಹಾಗೂ ಕಲಾದೇವಿಯ ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸಂಕೇತ ಪುಷ್ಪಾರ್ಪಣೆ ಕಾರ್ಯಕ್ರಮ ಜರುಗುತ್ತಾ ಇದೆ. ಈ ಪುಷ್ಪಾರ್ಪಣೆಯನ್ನ ದೊಡ್ಡ ಮಲ್ಲಿಕಾರ್ಜುನ ಗುಡದಣ್ಣವರ್, ಮಾಳಪ್ಪ ಚಿಮ್ಮಾಡ್, ಸುರೇಶ್ ಯಲ್ಲಪ್ಪ ಕರವಣ್ಣವರ್, ಮಂಜುನಾಥ್ ಚನ್ನಾಳ್ ಹಾಗೂ ಭೀಮಪ್ಪ ಆರೆನಾಡ್ ಇವೆಲ್ಲ ಅತಿಥಿ ಬಂಧುಗಳು ಪುಷ್ಪಾರ್ಪಣೆಯನ್ನು ಅರ್ಪಿಸುವುದರ ಮೂಲಕ ಕಲಾದೇವಿಗೆ ಗೌರವದ ಸಮರ್ಪಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೈಗೊಳ್ತಾ ಇದ್ದೇನೆ. ವೀರಪ್ಪ ಬಡಿಗಾರ್ ಎಲ್ಲಿದ್ರು ವೇದಿಕೆ ಪಕ್ಕ ಬರಬೇಕು. ವೇದಿಕೆ ಪಕ್ಕ ಧನ್ಯವಾದಗಳು. ಪುಷ್ಪಾರ್ಪಣೆಯನ್ನು ಮಾಡಿರ್ತಕ್ಕಂತಹ ಅತಿಥಿ ಬಂಧುಗಳಿಗೆ ಅದರಂತೆ ಇನ್ನು ಮುಂದಿನದಾಗಿ ಪಾರಿವಾಳ ಹಾರಿಸುವ ಕಾರ್ಯಕ್ರಮ ಜರುಗುತ್ತಾ ಇದೆ. ಸ್ವಾತಂತ್ರ್ಯ ಹಾಗೂ ಪ್ರಗತಿಯ ಸಂಕೇತವಾಗಿರ್ತಕ್ಕಂತಹ ಈ ಒಂದು ಪಾರಿವಾಳ ಹಾರಿಸುವ ಕಾರ್ಯಕ್ರಮ, ಈ ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ಶ್ರೀ ಹಾಲಪ್ಪ ಮೆಡಗೋಡ್, ವಿಠ್ಠಲ್ ಈರಪ್ಪ ಗುಡದಣ್ಣವರ್, ಚಂದ್ರಶೇಖರ್ ದುರ್ಗಣ್ಣವರ್, ಭೀಮಪ್ಪ ಹಾವಣ್ಣವರ್, ರಂಗಪ್ಪ ಗಾಜಿಯವರು ಪಾರಿವಾಳ ಹಾರಿಸುವ ಮೂಲಕ ಈ ಒಂದು ನಾಟಕದ ಕಾರ್ಯಕ್ರಮಕ್ಕೆ ಶೋಭೆ ಹಾಗೂ ಸ್ವಾತಂತ್ರ್ಯದ ಸಂಕೇತವನ್ನು ನೀಡಬೇಕಾಗಿರುವಂತೆ ನಿಸ್ವಾರ್ಥದ ಸೇವೆಯಿಂದ ಆಕಾಶದಷ್ಟು ಬೆಳೆಯಬಲ್ಲನು ಎಂಬ ಸಾಂಕೇತಿಕವಾಗಿ ಈ ಒಂದು ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮುಂದಿನದಾಗಿ ಅದರಂತೆ ಸಮಯದ ಅಭಾವದಿಂದಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಸ್ವೀಕರಿಸಿ ನಮ್ಮ ಊರಿನ ಹಿರಿಯರಿಂದ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಛಾಯಪ್ ಸರ್ ಗುರುಗಳು ಒಂದೆರಡು ತಮ್ಮ ಅನಿಸಿಕೆಗಳನ್ನು ಅಭಿವ್ಯಕ್ತಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ.
ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂಥ ಕ್ಷೇತ್ರದ ಅಧಿದೈವ ಮಾರುತಿ ದೇವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೂ ಈ ಒಂದು ನಾಟಕದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಪರಮ ಪೂಜ್ಯರಾಗಿ ಹಿಡಿದು ಎಲ್ಲ ಹಿರಿಯರನ್ನು ನಾನು ಅವರ ಆತ್ಮಜ್ಯೋತಿಗೆ ಶರಣೆಂದು ಈ ವೇದಿಕೆ ಮುಂಭಾಗದಲ್ಲಿ ಆಶ್ಚರ್ಯರಾದಂಥ ಎಲ್ಲ ನನ್ನ ಆತ್ಮೀಯ ತಾಯಂದಿರನ್ನು ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳನ್ನ ಅವರೆಲ್ಲರ ಆತ್ಮದ ಜ್ಯೋತಿಗೆ ಶರಣೆಂದು ಒಂದು 2 ಮಾತುಗಳನ್ನು ಹೇಳ್ತೀನಿ. ಭಾಳ ಹೇಳಲಿಕ್ಕೆ ಟೈಮ್ ಇಲ್ಲ, ನಾಟಕ ಪ್ರಾರಂಭವಾಗಬೇಕಿದೆ. ನಾನು ಅರ್ಥಪೂರ್ಣವಾದಂಥ ಈ ಕತೆ ಪರಿಪೂರ್ಣವಾದಂಥ ನಟವರ್ಗ ಹಾಗೂ ಇದನ್ನು ವೀಕ್ಷಣೆ ಮಾಡಬೇಕಂತಕ್ಕಂಥ ಒಂದು ಶಪಥದಿಂದ ಆಗಮಿಸಿದಂಥ ಎಲ್ಲ ಪ್ರೇಕ್ಷಕರು ಈ 3 ಸಮ್ಮಿಲನದಿಂದ ಈ ನಾಟಕ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಸುಮಾರು ಹಲವಾರು ವರ್ಷಗಳಿಂದ ಈ ಒಂದು ಕತೆ ಜೋಶಿಯವರು ಬರೆದಂಥ ಈ ರತ್ನ ಮಾಂಗಲ್ಯ ಅಂತಕ್ಕಂಥ ಕತೆ ಬಹಳ ಒಂದು ಯುಗಗಳಲ್ಲಿ ಅಥವಾ ಬಹಳ ಹಿಂದಿನ ಕಾಲಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದು ಪ್ರತಿಯೊಂದು ಗ್ರಾಮದಲ್ಲಿ ಈ ನಾಟಕ ಪ್ರದರ್ಶನವಾಗಿತ್ತು. ಹಲವಾರು ವರ್ಷಗಳ ನಂತರ ಹೊಸ ಕವಿಯರು ಬರೆದಂಥ ನಾಟಕಗಳ ಪ್ರದರ್ಶನ ಪ್ರಾರಂಭವಾಗಿದ್ದು, ಆದರೆ ಈ ನನ್ನ 50ರ ಯುವಕರು, ಇದರಲ್ಲಿ ನನ್ನ ಶಿಕ್ಷಕರು ಅದರ ಎಲ್ಲ 50ರ ಯುವಕರಂತ ಇದ್ದೀನಿ, ಅಂಥ ಒಂದು ಪರಿಪೂರ್ಣವಾದಂಥ ಅರ್ಥಪೂರ್ಣವಾದಂಥ ಸಾಹಿತ್ಯವನ್ನು ತೆಗೆದುಕೊಂಡು ಈ ನಾಟಕವನ್ನು ಈಗಾಗಲೇ ಗಿರಿಸಾಗರ ಗ್ರಾಮದಲ್ಲಿ ಮತ್ತು ಯಾದವಾರ ಗ್ರಾಮದಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ನಾಟಕದಲ್ಲಿ ಪಾತ್ರವಹಿಸಿದಂಥ ಎಲ್ಲ ವರ್ಗದ ಪಾತ್ರಧಾರಿಗಳು ನನ್ನ ನೆರೆಯ ಗ್ರಾಮದವರು, ಆದರೆ ಇವತ್ತಿನ ಈ ಗ್ರಾಮ ಹುಲಗಂಜಿಕೊಪ್ಪದ ಗ್ರಾಮದ ಯುವಕರೇ ಅಂತ ತಾವು ಭಾವಿಸಬೇಕು. ಅದ್ರ ಜೊತೆಗೆ ನನ್ನ ಗ್ರಾಮಕ್ಕೆ, ನನ್ನ ಕರೆಗೆ, ನಮ್ಮ ಹಿರಿಯರ ಕರೆಗೆ ಹೋಗೊಟ್ಟು ಈ ಗ್ರಾಮದಲ್ಲಿ ಪಾತ್ರವನ್ನು ವಹಿಸಿ ಈ ನಾಟಕವನ್ನು ಮೆರಗು ತಂದುಕೊಟ್ಟು ನಾಟಕವನ್ನು ಅರ್ಥಪೂರ್ಣವಾಗಿ ಅಭಿನಯಿಸಲಿಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದರಿಯರು, ಈ 4 ಜನ ಸಹೋದರಿಯರು ಈ ನಾಟಕದಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅವರು ಈ ಒಂದು ನನ್ನ ಗ್ರಾಮದ ಕೀರ್ತಿಯನ್ನು ದಶದಿಕ್ಕಿನಲ್ಲಿ ಹಬ್ಬಿಸಲಿಕ್ಕೆ, ಯಾಕಂದರೆ ಒಂದು ಗ್ರಾಮದಲ್ಲಿ ಅವರು ನಾಟಕ ಪ್ರದರ್ಶನವನ್ನು ಮಾಡುವಂಥ ಯಾವುದಾದ್ರೂ ಒಂದು ಅಹಿತಕರ ಘಟನೆ ನಡೀತಂದ್ರೆ ಆ ಒಂದು ಸಂದೇಶ ದಶದಿಕ್ಕಿನಲ್ಲಿ ಬಿತ್ತಾರವಾಗ್ತಾ ಇದೆ. ಆದ್ದರಿಂದ ನಾನು ಯುವಕರಲ್ಲಿ ಒಂದು ಬೇಡ್ಕೊಳ್ತಾ ಇದ್ದೀನಿ, ಏನಪ್ಪಾ ಅಂತಂದ್ರೆ ಯಾವುದೇ ಅಂಥ ಘಟನೆ ಆಗಲಾರ್ದಂಗೆ ಅವರು ನಮ್ಮ ಸಹೋದರಿಯರಂತ ಅವರನ್ನು ಟ್ರೀಟ್ ಮಾಡಿ. ಈ ನಾಟಕ ಅಂದಾಗ ನವರಸಗಳಿರ್ತವೆ, ಆ ನವರಸಗಳನ್ನು ನಮ್ಮ ಜೀವನದಲ್ಲಿ ನಡೆದಂಥ ಘಟನೆಯೂ ಮಾತ್ರ ಇದೆ. ಈ ನಾಟಕದಲ್ಲಿ ಒಂದು ವಿಶೇಷತೆ ಹೇಳ್ಬಿಡ್ತೀನಿ. ಈ ನಾಟಕ ಏನಪ್ಪಾ ಅಂತಂದ್ರೆ ಕೌಟುಂಬಿಕ ನಾಟಕ. ಈ ನಾಟಕ ಬರೀ ಕೇವಲ 2 ಕುಟುಂಬಗಳ ನಡುವೆ ಹೇಳಿದಂಥ ಒಂದು ಕತೆ. ಬಹಳ ಅರ್ಥಪೂರ್ಣವಾಗಿ ಜೋಶಿ ಸಾಹೇಬ್ ಈ ಕಥೆಯನ್ನು ಹೇಳಿದ್ದಾರೆ. ಈ ಒಂದು ನಾಟಕದಲ್ಲಿ ಖಳನಾಯಕಿ, ಎಲ್ಲ ನಾಟಕಗಳಲ್ಲಿ ಖಳನಾಯಕ ಇರ್ತಾ ಇದ್ದಾನೆ. ಈ ನಾಟಕದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ನಾಟಕದಲ್ಲಿ ಹೆಣ್ಣು ಮಗಳೇ ಖಳನಾಯಕಿಯ ಪಾತ್ರವನ್ನು ವಹಿಸ್ತಾರೆ. ಬಹಳ ಅದ್ಭುತವಾದಂಥ ನಟನೆಯನ್ನು ಮಾಡ್ತಾರೆ. ಸಹೋದರಿಯನ್ನ ನಾನು ನೋಡಿದ್ದೀನಿ 2 ಸಲ. ಈ 2 ನಾಟಕಗಳನ್ನ ನಾನು ಚಾಚು ತಪ್ಪದೆ ಒಂದೀಗ ಕಣ್ಣು ಬಿಸಿಲಾಗದೆ 2 ನಾಟಕಗಳನ್ನ ನಾನು ಗಿರಿಸಾಗರದಲ್ಲೂ ನೋಡಿದ್ದೀನಿ, ಯಾದವಾರ ಗ್ರಾಮದಲ್ಲೂ ನೋಡಿದ್ದೀನಿ. ಅದ್ಭುತವಾದಂಥ ಪ್ರತಿಭೆ, ಆ ಸಹೋದರಿಯ ಪ್ರತಿಭೆ ಬಹಳ ಅದ್ಭುತವಾದಂಥ ಪ್ರತಿಭೆ. ಅದರಂತೆ ಅವರು ಹಿಂದಿರ್ತಕ್ಕಂಥ ಆತ್ಮೀಯ ಸಹೋದರಿಯರು ಏನು ಸರಿ ಮಾಡಲ್ಲ ಅಂತ ನಾ ಹೇಳಲ್ಲ, ಎಲ್ಲರೂ ಅತ್ಯದ್ಭುತವಾದಂಥ ಪಾತ್ರವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಉತ್ತಮವಾದಂಥ ಸಂಗೀತ ಮೇಳ ಇದೆ, ಇದಕ್ಕೆ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ನನ್ನ ಹಿರಿಯರು ಮಾಡಿಬಿಟ್ಟಿದ್ದಾರೆ. ತಾವೆಲ್ಲರೂ ಈ ನಾಟಕವನ್ನು ನೋಡ್ರಿ. ನಾಟಕದಲ್ಲಿ ಒಳ್ಳೆಯ ವಿಚಾರಗಳಿರ್ತವೆ, ಕೆಟ್ಟ ವಿಚಾರಗಳಿರ್ತವೆ, ಹಾಸ್ಯ ಇರ್ತದೆ, ಲಾಸ್ಯ ಇರ್ತದೆ, ದುಃಖ ಇರ್ತದೆ, ರೌದ್ರ ಇರ್ತದೆ, ವೀರ ಇರ್ತದೆ, ಹಿಂಗೆ 9 ರಸಗಳಿರ್ತವ. ಇವುಗಳಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಂಡು ನಾವು ಕೆಟ್ಟ ವಿಚಾರಗಳನ್ನು ಇಲ್ಲೇ ಬಿಟ್ಟು ಹೋಗೋಣ ಅಂತ ಹೇಳ್ತಿ ತಾವೆಲ್ಲರೂ ಶಾಂತಚಿತ್ತರಾಗಿ ನಾಟಕವನ್ನು ನೋಡಿ ನನ್ನನ್ನು ಇಲ್ಲಿ ಕರೆಸಿ ಸತ್ಕಾರ ಮಾಡಿದಂಥ ಎಲ್ಲ ಗ್ರಾಮದ ಹಿರಿಯರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದೀಗ ಬಹಳ ಸುಂದರ ಹಾಗೂ ಮಾರ್ಮಿಕ